आप देख रहे हैं MS न्यूज। मैं आपके साथ मोहिद्दीन इनामदार। आइए आज की खबर पर नजर डालते। ಕೂಲಿ ಕಾರ್ಮಿಕರಿಗೆ ಆಗಿರ್ತಕ್ಕಂಥ ಅನ್ಯಾಯಕ್ಕೆ ನಾವೆಲ್ಲರೂ ಸ್ಪಂದನೆ ಮಾಡ್ತೀವಿ. ಸರ್ಕಾರ ಕೂಡ ನಿಮ್ಮ ಜೊತೆ ಇರ್ತದೆ. ಕಷ್ಟ ಮಾಡಿ ಎಲ್ಲ ರೀತಿಯಿಂದ ಸಹಕಾರ ಮಾಡ್ತೀವಿ. ನಿನ್ನೆ ಜಾರ್ ಸಾಹೇಬರು ಬಂದಿದ್ರು, ಅವ್ರಿಗೂ ಸಹಿತ ಮನವಿ ಮಾಡಿದ್ರು. ಎಲ್ಲ ಪಕ್ಷ ಬೇರೆ ಮಾಡಿ ಎಲ್ಲರೂ ಇವತ್ತಿನ ದಿವಸ ಸರ್ಕಾರಿ ಆಸ್ಪತ್ರೆಯಲ್ಲಿ ಏನು ಮೊನ್ನೆ ನಡೆದಂಥ ಅಹಿತಕರ ಘಟನೆ ಏನಪ್ಪಾ ಅಂದರೆ ವಿಜಯಪುರ ನಗರದ ಹೊರವಲಯದಲ್ಲಿ ಇಟ್ಟಂಗಿ ಬೆಟ್ಟೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಕೂಲಿ ಕಾರ್ಮಿಕರ ಮೇಲೆ ಆಗಿರ್ತಕ್ಕಂಥ ಹಲ್ಲೆಯನ್ನು ತೀವ್ರವಾಗಿ ಖಂಡಿಸಿ ಇವತ್ತು ನಾವು ಆಸ್ಪತ್ರೆಯಲ್ಲಿ ದಾಖಲಾಗಿರ್ತಕ್ಕಂಥ ಏನು ಕಾರ್ಮಿಕರಿಗೆ ಭೇಟಿಯಾಗಲಿಕ್ಕೆ ನಾವು ಜಿಲ್ಲಾ ಕಾಂಗ್ರೆಸ್ ಪರಿಶಿಷ್ಟ ಜಾತಿ ವಿಭಾಗದಿಂದ ಹಾಗೂ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರು ಶ್ರೀಮತಿ ಕುಮಾರಿ ಆರತಿ ಶಾಪುರ್ ಅವರು, ಆಮೇಲೆ ನಮ್ಮ ಲಕ್ಷ್ಮಣ ಚಲವಾದಿ ಅವರು, ಸುಭಾಷಣ್ಣ ಕಾಲೇಬಾಗ್ ಅವರು, ರಾಘವೇಂದ್ರ ವಡ್ವಡಿಗವರು, ಹಾಗೆ ಸತೀಶ್ ದೊಡ್ಡಮನಿಯವರು, MR ದೊಡ್ಡಮನಿಯವರು, ಆಮೇಲೆ ಮಲ್ಲಿಕಾರ್ಜುನ್ ಮಡ್ಡಿಮನಿಯವರು, ಸಂಜೀವ್ ಚವ್ಹಾಣ್ ಅವರು, ಇವರೆಲ್ಲರೂ ಕೂಡ ಇವತ್ತಿಲ್ಲಿ ಬಂದಿದ್ದಾರೆ. ಏನಪ್ಪಾ ಅಂದ್ರೆ ಉದ್ದೇಶ, ನಮ್ದೆಲ್ಲ ಉದ್ದೇಶ ಒಂದೇ, ಏನಂದ್ರೆ ಇವತ್ತು ಕೂಲಿ ಕಾರ್ಮಿಕರು ದುಡ್ಲಿಕ್ಕಂತ ಹೇಳಿ ಬಂದಿರ್ತಾರ. ಅವ್ರ ಮೇಲೆ ಆಗ್ತಕ್ಕಂಥ ಹಲ್ಲೆ ಬಹಳ ಖಂಡನೀಯ. ಅವ್ರು ತಮ್ಮ ಹೊಟ್ಟೆ ಪಾಡಿಗಾಗಿ ಬಂದು ಇವತ್ತು ತಮ್ಮ ಜೀವನ ಸಾಗಿಸ್ಲಿಕ್ಕೆ ಯಾರೋ ಒಬ್ಬ ಮಾಲೀಕರ ಹತ್ರ ದುಡ್ಲಿಕ್ಕೆ ಬಂದಂಥ ಸಂದರ್ಭದಲ್ಲಿ ಅವ್ರು 3 ದಿನಗಳವರೆಗೆ ಅವ್ರನ್ನ ಕೂಡಿ ಹಾಕಿ ಕಟ್ಟಿ ಹಾಕಿ ಹೊಡೆದು ಅವರ ಒಂದು ಮೇಲೆ ಹಲ್ಲೆ ಮಾಡಿರ್ತಕ್ಕಂಥದ್ದು ನೋಡಿದ್ರೆ ಅವಮಾನೀಯ ಘಟನೆ. ಅದು ಇವತ್ತು ನಾಗರಿಕ ಸಮಾಜ ತಲೆ ತಗ್ಗಿಸ್ತಕ್ಕಂಥ ಕೆಲಸ ಇವತ್ತು ಅವರ ಮೇಲೆ ಇಟ್ಟಂಗಿ ಬೆಟ್ಟೆ ಮಾಲೀಕರು ಮಾಡಿದ್ದಾರೆ. ಅದನ್ನು ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ. ಹಾಗೂ ಅವರಿಗೆ ಸೂಕ್ತವಾದ ಅವ್ರ ಮೇಲೆ ಏನು ಕಠಿಣ ಕ್ರಮ ಆಗಬೇಕು, ಅವ್ರ ಮೇಲೆ ಕಾನೂನು ಕ್ರಮ ಕಠಿಣವಾಗಿ ಜರುಗಿಸಿ ಅವ್ರಿಗೆ ಶಿಕ್ಷೆ ಆಗಬೇಕು. ಹಾಗೆ ಇವತ್ತೇನು ಈ ಕೂಲಿ ಕಾರ್ಮಿಕರು ಇವತ್ತಿನ ದಿವಸ ಏಟು ತಿಂದು ಪೆಟ್ಟು ತಿಂದು ಮುಂದೆ ಜೀವನ ಮಾಡ್ಲಿಕ್ಕೆ ಕೂಡ ಕಷ್ಟ ಆಗುವಂತ ಒಂದು ಪರಿಸ್ಥಿತಿಯಲ್ಲಿ ಇವರಿದ್ದಾರೆ. ಇವತ್ತು ಅವರ ಕಾಲು ಅದನ್ನೆಲ್ಲ ನಾವು ಗಮನಿಸಿದಾಗ ನೋಡಿದ್ವಿ. ಅವ್ರಿಗೆ ಬಿದ್ದಿರ್ತಕ್ಕಂಥ ಏಟುಗಳು ಮುಂದಿನ ದಿನಮಾನಗಳಲ್ಲಿ ಜೀವನದಲ್ಲಿ ಅವರಿಗೆ ನಡ್ಲಿಕ್ಕೂ ಕಷ್ಟ ಆಗ್ಬೋದು. ಹಾಗೆ ಅವರ ಒಂದು ನರಗಳಿಗೂ ಕೂಡ ಪೆಟ್ಟು ಬಿದ್ದಂತ ನಮಗೆ ಅನಿಸ್ತು ಇವತ್ತು ನಾವು ನೋಡಿದಾಗ. ಅಂಥವ್ರಿಗೆಲ್ಲ ಇವತ್ತು ಸರ್ಕಾರ ಆಗಿರ್ಬೋದು ಹಾಗೂ ಇಡೀ ಸಮಾಜ ಎಲ್ಲರೂ ಕೂಡ ಅವರ ಬೆಂಬಲವಾಗಿ ನಿಲ್ತಾ ಇದ್ದೇವೆ. ಹಾಗೆ ಅವರಿಗೆ ಒಂದು ಒಳ್ಳೆಯ ಏನು ಸರ್ಕಾರದಿಂದ ಒಂದು ನೆರವು ಸಿಗಬೇಕು. ಅವರಿಗೆ ಆಗಿರತಕ್ಕಂಥ ಅನ್ಯಾಯಕ್ಕೆ ನಾವು ತೀವ್ರವಾಗಿ ಖಂಡನೆ ಮಾಡ್ತಾ ಇದ್ದೇವೆ. ಹಾಗೆ ಇವೇನು ಮಾಡಿದ್ದಾರೆ ಇವ್ರ ಮೇಲೆ ಏನು ಹಲ್ಲೆ ಮಾಡಿದಾರ ಅವರ ಒಂದು ನಡೆಯನ್ನು ನಾವು ತೀವ್ರವಾಗಿ ಖಂಡನೆಯನ್ನ ಈ ಮೂಲಕ ಮಾಡ್ತಾ ಇದ್ದಾರೆ. ರಮೇಶ್ ಗುಬ್ಬೇವಾಡ್, ಜಿಲ್ಲಾ ಕಾಂಗ್ರೆಸ್.